ಪಾನ್ ಮಸಾಲ ನಿಷೇಧದ ನಡುವೆಯೂ ಅಡಿಕೆ ದರ ಕಡಿಮೆಯಾಗದಂತೆ ಕಾಪಾಡಲು ರೈತರೇ ಪರಿಹಾರದ ಮಾರ್ಗ ತೋರಿಸುತ್ತಿದ್ದಾರೆ. ವಿದೇಶಿ ಅಡಿಕೆ ಆಮದನ್ನು ಸ್ಥಗಿತಗೊಳಿಸುವುದು ಈ ಸಮಸ್ಯೆಗೆ ಪರಿಹಾರ ಎಂಬ ಚರ್ಚೆಗಳು ಜೋರಾಗಿದೆ. ರಾಜ್ಯದಲ್ಲಿ ಪಾನ್ ಮಸಾಲ ನಿಷೇಧದ ಚರ್ಚೆಗಳು ಮುನ್ನೆಲೆಗೆ ಬಂದಿರುವುದರಿಂದ ಅಡಿಕೆ ಬೆಳೆಗಾರರು ತೀವ್ರ ಆತಂಕಕ್ಕೊಳಗಾಗಿರುವುದು ಸಹಜ. ಪಾನ್ ಮಸಾಲ ತಯಾರಿಕೆಯಲ್ಲಿ ಅಡಿಕೆ ಪ್ರಮುಖ ಕಚ್ಚಾ ವಸ್ತುವಾಗಿದ್ದು, ನಿಷೇಧದಿಂದ ಮಾರುಕಟ್ಟೆಯಲ್ಲಿ ಅಡಿಕೆ ಬೇಡಿಕೆ ಕುಸಿದು ಬೆಲೆ ಪಾತಾಳಕ್ಕೆ ಇಳಿಯಬಹುದು ಎಂಬುದು ರೈತರ ಮುಖ್ಯ ಭಯವಾಗಿದೆ. ರೈತರು ಸೂಚಿಸುತ್ತಿರುವಂತೆ ವಿದೇಶಿ ಅಡಿಕೆ ಆಮದನ್ನ ಸ್ಥಗಿತಗೊಳಿಸುವುದು ಈ ಸಮಸ್ಯೆಗೆ ಅತ್ಯಂತ ಪ್ರಾಯೋಗಿಕ ಮತ್ತು ತಾರ್ಕಿಕ ಪರಿಹಾರವಾಗಿದೆ. ಶ್ರೀಲಂಕಾ, ಇಂಡೋನೇಷ್ಯಾ ಮತ್ತು ಮಯನ್ಮಾರ್ದಂತಹ ದೇಶಗಳಿಂದ ಅಡಿಕೆ ಆಮದು ನಿಂತರೆ ಭಾರತದ ಮಾರುಕಟ್ಟೆಯಲ್ಲಿ ಪೂರೈಕೆ ಕಡಿಮೆಯಾಗುತ್ತದೆ. ಪಾನ್ ಮಸಾಲ ಬ್ಯಾನ್ನಿಂದ ಅಡಿಕೆ ಕಡಿಮೆಯಾದರೂ ಆಮದು ನಿಲ್ಲಿಸುವ ಮೂಲಕ ಪೂರೈಕೆಯನ್ನ ಕಡಿತಗೊಳಿಸಿದರೆ ಬೆಲೆಯಲ್ಲಿ ಕುಸಿತವಾಗದೆ ಸ್ಥಿರತೆ ಕಾಪಾಡಿಕೊಳ್ಳಬಹುದು. ಆಮದಾಗುವ ವಿದೇಶಿ ಅಡಿಕೆ ಬಹುಪಾಲು ಕಳಪೆ ಗುಣಮಟ್ಟದ್ದಾಗಿರುತ್ತದೆ. ಕೆಲವು ದಳ್ಳಾಳಿಗಳು ಇದನ್ನ ಸ್ಥಳೀಯ ಉತ್ತಮ ಮಾರುಕಟ್ಟೆಯ ಅಡಿಕೆಯೊಂದಿಗೆ ಬೆರಕೆ ಮಾಡಿ ಮಾರಾಟ ಮಾಡುತ್ತಾರೆ. ಆಮದು ನಿಂತರೆ ಈ ಕಲಬೆರಕೆ ಸಂಪೂರ್ಣ ನಿಲ್ಲುತ್ತದೆ. ಕಳಪೆ ಅಡಿಕೆಯು ಅಕ್ರಮ ಮಾರ್ಗಗಳ ಮೂಲಕವೂ ದೇಶದೊಳಗೆ ನುಸುಳುತ್ತಿದ್ದು, ಇದರಿಂದ ಸರ್ಕಾರದ ಬೊಕ್ಕಸಕ್ಕೂ ತೆರಿಗೆ ನಷ್ಟವಾಗುತ್ತಿದೆ. ಆಮದು ನಿರ್ಬಂಧ ಹಾಗೂ ಗಡಿ ತಪಾಸಣೆಯಿಂದ ಈ ಮಾಫಿಯಾವನ್ನ ಮಟ್ಟ ಹಾಕಬಹುದು. ನಮ್ಮ ರಾಜ್ಯದ ಲಕ್ಷಾಂತರ ಕುಟುಂಬಗಳಿಗೆ ಅಡಿಕೆಯೇ ಆಧಾರ. ಆಮದು ನಿಷೇಧವು ರೈತರಲ್ಲಿ ಆತ್ಮವಿಶ್ವಾಸ ಮೂಡಿಸುತ್ತದೆ ಮತ್ತು ಮಾರುಕಟ್ಟೆಯಲ್ಲಿ ಸ್ಥಳೀಯ ಅಡಿಕೆಗೆ ಏಕಸ್ವಾಮ್ಯ ಒದಗಿಸಿ ಆರ್ಥಿಕ ಭದ್ರತೆ ನೀಡುತ್ತದೆ. ಅಂತಾರಾಷ್ಟ್ರೀಯ ವ್ಯಾಪಾರ ಒಪ್ಪಂದಗಳ ಕಾರಣದಿಂದ ಯಾವುದೇ ದೇಶದಿಂದ ಆಮದನ್ನ ದಿಢೀರನೆ 100% ನಿಷೇಧಿಸುವುದು ಕಾನೂನಾತ್ಮಕವಾಗಿ ಕಷ್ಟ ಸಾಧ್ಯ. ಆದರೆ ಇದಕ್ಕೆ ಪರಿಹಾರವಾಗಿ ಕೇಂದ್ರ ಸರ್ಕಾರವು ಅಡಿಕೆಯ ಮೇಲಿನ ಕನಿಷ್ಠ ಆಮದು ಬೆಲೆಯನ್ನ ಗಣನೀಯವಾಗಿ ಹೆಚ್ಚಿಸಬಹುದು. ಇದರಿಂದ ವಿದೇಶಿ ಅಡಿಕೆ ದುಬಾರಿಯಾಗಿ ದೇಶೀಯ ಮಾರುಕಟ್ಟೆಯನ್ನ ಪ್ರವೇಶಿಸುವುದು ಪರೋಕ್ಷವಾಗಿ ನಿಲ್ಲುತ್ತದೆ. ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರ ಕೈಗೊಳ್ಳುವ ನಿರ್ಧಾರಗಳು ಸ್ವಾಗತಾರ್ಹ. ಆದರೆ ಅದರ ನೇರ ಹೊಡೆತ ಕೃಷಿಕರ ಮೇಲೆ ಬೀಳದಂತೆ ನೋಡಿಕೊಳ್ಳುವುದು ಸರ್ಕಾರದ ಆದ್ಯತೆಯಾಗಬೇಕು. ಪಾನ್ ಮಸಾಲ ನಿಷೇಧದ ಜೊತೆಗೆ ವಿದೇಶಿ ಅಡಿಕೆ ಆಮದನ್ನ ಸಂಪೂರ್ಣವಾಗಿ ನಿಯಂತ್ರಿಸುವ ಮೂಲಕ ರಾಜ್ಯ ಸರ್ಕಾರವು ಕೇಂದ್ರದೊಂದಿಗೆ ಸೇರಿ ಅಡಿಕೆ ಬೆಳೆಗಾರರ ಹಿತರಕ್ಷಣೆ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ವಿಸ್ಮಯ ನ್ಯೂಸ್.